ಸೊ ಸ್ನೇಹಿತರೆ, ಇವತ್ತು ಬೆಂಗಳೂರಲ್ಲಿ ಒಂದು ತುಂಬ ಇಷ್ಟವಾಗುವಂಥ ಒಂದು ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರ್ತಿರಲ್ಲ ನನ್ನ ಜೊತೆಗೆ? ಸೊ ಇದು ನಮ್ಮ ಟಿನ್ ಫ್ಯಾಕ್ಟ್ರಿಯ ಬಿಗಿನಿಂಗ್ ಜರ್ನಿ ಆಗಿತ್ತು. ನೇರಳೆ ಬಣ್ಣದ ರೈಲಿನಿಂದ ಮತ್ತು ಹಸಿರು ಬಣ್ಣಕ್ಕೆ ಬದಲಾಯಿಸೋದಕ್ಕೆ ಮೆಜೆಸ್ಟಿಕ್ನಲ್ಲಿ ಇಳ್ಕೊಂಡು ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗಳ ಒಂದು ಭವ್ಯವಾದಂಥ ಇಂಜಿನಿಯರಿಂಗ್ ಟೆಕ್ನಾಲಜಿಗಳನ್ನು ಅಪ್ರಿಷಿಯೇಟ್ ಮಾಡ್ತಾ ನಾವು ಮುಂದೆ ಹೊರಟ್ವಿ. ಸೊ ಸ್ನೇಹಿತರೆ, ಲಾಲ್ಬಾಗ್ ಸ್ಟೇಷನ್ಗೆ ಬಂದಿದ್ದೀವಿ ನಾವು ವೆಸ್ಟ್ ಗೇಟಿಂದ. ನೀವೇನಾದರೂ ಲಾಲ್ಬಾಗ್ನ ಫ್ಲವರ್ ಶೋ ಮಿಸ್ ಮಾಡ್ಕೊಂಡಿದ್ರೆ ಡು ನಾಟ್ ವರಿ, ನಾನು ನಿಮಗೆ ಫ್ಲವರ್ ಶೋನ ತೋರಿಸ್ತಿದ್ದೀನಿ. ಈ ಬಾರಿಯ ಫ್ಲವರ್ ಶೋ ವಿಶ್ವಗುರು ಬಸವಣ್ಣ ಮತ್ತು ಅವರ ವಚನಗಳ ಕಾನ್ಸೆಪ್ಟ್ ಆಗಿತ್ತು. ಸೊ ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಸೊ ಲಾಲ್ಬಾಗ್ ಹೈದರ್ ಅಲಿ ಅವರು ಕಮಿಷನ್ ಮಾಡ್ತಾರೆ 1760ರಲ್ಲಿ. ನಂತರ ಅವರ ಮಗ ಟಿಪ್ಪು ಇದನ್ನು ಪೂರ್ಣಗೊಳಿಸ್ತಾರೆ. ಹಾಗೆ ಇಲ್ಲಿ ಒಂದು ಲಾನ್ ಕ್ಲಾಕ್ ಇದೆ, ನೆಲದ ಮೇಲೆ ಹಾಕಿಸಿರ್ತಕ್ಕಂಥ ಒಂದು ಕ್ಲಾಕ್ HMT ಅವ್ರ ಕಡೆಯಿಂದ. ಬಹುಶಃ ಏಷ್ಯಾದ ಲಾರ್ಜೆಸ್ಟ್ ಗಡಿಯಾರ ಅದು. ಹಾಗೆಯೇ 1874ರಲ್ಲಿ ಲಾಲ್ಬಾಗ್ನ ಏರಿಯಾ ಅರೌಂಡ್ 45 ಎಕರೆಗಳಿತ್ತು. ಆ ನಂತರ 188 ಆಗಿತ್ತು. ಇವಾಗ ಫೈನಲ್ ಆಗಿ 25 ಎಕರೆಗಳು ಮಾತ್ರ ಉಳಿದಿರೋದು. ಹಾಗೆ ಲಾಲ್ಬಾಗ್ನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಮೇಂಟೈನ್ ಮಾಡ್ತಿದ್ದಾರೆ. ಇಲ್ಲಿ ವಿವಿಧ ಬಗೆಯ ಮರಗಳನ್ನು, ಸಸಿಗಳನ್ನು ನೀವು ನೋಡ್ಬೋದು. ತುಂಬ ರೇರ್ ಸ್ಪೀಷೀಸ್ನ ಇಲ್ಲಿ ನೀವು ನೋಡ್ಬೋದು. ನೀವು ಲಾಲ್ಬಾಗ್ ಯೂಶ್ವಲ್ ಆಗಿ ಫ್ಯಾಮಿಲಿ ಔಟಿಂಗ್ಸ್ಗೆ, ಈವ್ನಿಂಗ್ ಮಾರ್ನಿಂಗ್ ವಾಕ್ಗಳಿಗೆ ಅಥವಾ ಒಂದು ದಿನದ ಮಟ್ಟಿಗೆ ನೀವು ವಿಶ್ರಾಂತಿ ಪಡೆಯೋದಕ್ಕೆ, ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಆದರೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿನ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ನವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕಾಗತ್ತೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ಸಾರ್ವಜನಿಕರಲ್ಲಿ ಕೂಡ ರಿಕ್ವೆಸ್ಟ್ ಇದೆ ಇದೇ ರೀತಿಯ ಒಂದು ನೀಟ್ನೆಸ್ನ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ. ಬನ್ನಿ ಸ್ನೇಹಿತರಲ್ಲಿ, ಒಂದು ದೊಡ್ಡ ಮರ ಇದೆ, ತೋರಿಸ್ತೀನಿ ನಿಮಗೆ. ಏನಕ್ಕೆ ಲಾಲ್ಬಾಗ್ ಅಂತ ಗಾರ್ಡನ್ಗಳು ಅಥವಾ ಬೊಟಾನಿಕಲ್ ಗಾರ್ಡನ್ಸ್ ಇಂಪಾರ್ಟೆಂಟ್ ಅಂತಂದರೆ, ಈ ಥರದ ವಿಶೇಷವಾದ ಸ್ಪೀಷೀಸ್ನ ಇಲ್ಲಿ, ಅದರಲ್ಲೂ ನಗರಗಳ ಏರಿಯಾಗಳಲ್ಲಿ ಈ ಥರದ ಉದ್ಯಾನಗಳಲ್ಲಿ ಮಾತ್ರ ಪ್ರಿಸರ್ವ್ ಮಾಡಲಿಕ್ಕಾಗಂಥದ್ದು. ನೀವು ನೋಡ್ತಿರ್ಬೋದು, ಈ ಒಂದು ಮರ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ. ಅಟ್ಲೀಸ್ಟ್ ಒಂದು 20 ಜನ ಎರಡೂ ಕೈ ಸ್ಪ್ರೆಡ್ ಮಾಡಿ ತಬ್ಕೊಳ್ಳೋಕೆ ಟ್ರೈ ಮಾಡಿದ್ರೂ ಸಾಕಾಗಲ್ಲ ಅಂತ ಕಾಣುತ್ತೆ. ಅಷ್ಟು ದೊಡ್ಡದಾಗಿದೆ ಇದರ ಕಾಂಡ. ನೋಡ್ತಿರ್ಬೋದು ನೀವು. ಈ ಥರದ ವಿಶೇಷವಾದಂಥ ಸ್ಪೀಷೀಸ್ಗಳು ಮರಗಿಡಗಳು ತುಂಬಾ ಇದ್ದಾವೆ, ಇನ್ನೂ ಪ್ರೊಟೆಕ್ಟ್ ಮಾಡಿರ್ತಕ್ಕಂಥದ್ದು ಲಾಲ್ಬಾಗ್ನಲ್ಲಿ. ನೀವು ಆರಾಮ್ ಮಾಡಲಿಕ್ಕೆ ಹೋಗ್ತೀರಾ ಅಂತಂದರೆ ಆರಾಮ್ ಮಾಡ್ಬೋದು, ಅಥವಾ ಈ ಥರದ ಒಂದು ಹೊಸ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಅಂದ್ರೂ ಅವಕಾಶ ಇದೆ. ಈ ಮರದ ಹೆಸರು ವೈಟ್ ಸಿಲ್ಕ್ ಟ್ರೀ ಅಂತ ಹೇಳಿ. ನೋಡ್ತಿರ್ಬೋದು. ಹಾಗೆ ಮುಂದೆ ಬಂದರೆ ಸ್ನೇಹಿತರೆ, ಟೋಪಿಯರಿ ಗಾರ್ಡನ್ ಅಥವಾ ಟೋಪಿಯರಿ ಅಂತ ಅಂದರೆ ಏನಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಬುಷಸ್, ಸಸಿ, ಗಿಡ ಇವುಗಳನ್ನು ಬಳಸ್ಕೊಂಡು ಆಕಾರಗಳನ್ನು ಮಾಡ್ತಾರೆ. ಪ್ರಾಣಿ ಪಕ್ಷಿಗಳದ್ದಾಗಿರ್ಬೋದು, ಅಥವಾ ಇಲ್ಲಿ ನೀವೇನು ಆಕಾರಗಳನ್ನು ನೋಡ್ತಾ ಇದ್ದೀರಾ ಈ ಒಂದು ಗಾರ್ಡನ್ ಡಿಸೈನಿಂಗಲ್ಲಿ. ಸೊ ಈ ಥರದ ಒಂದು ಆರ್ಟಿಫಿಷಿಯಲ್ ಟೆಕ್ನಾಲಜಿನ, ನ್ಯಾಚುರಲ್ ವಸ್ತುಗಳನ್ನು, ಗಿಡ ಅಥವಾ ಸ್ಪೀಷೀಸ್ನ ಬಳಸ್ಕೊಂಡು ವಿಶೇಷವಾಗಿ ಮೆರುಗುಗೊಳಿಸ್ತಕ್ಕಂಥ ಆಕಾರಗಳನ್ನು ಮಾಡ್ತಕ್ಕಂಥದ್ದನ್ನೇ ಟೋಪಿಯರಿ ಅಂತ ಕರೀತಾರೆ. ಸೊ ಟೋಪಿಯರಿ ಗಾರ್ಡನ್ಸ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಇದು ಆಲ್ಮೋಸ್ಟ್ ಸಮ್ಮರ್ ಆದ್ರೂ ಮೇಂಟೆನೆನ್ಸ್ ತುಂಬ ನೀಟಾಗಿದೆ. ಹಾಗಾಗಿ ನೋಡ್ಬೋದು ನೀವು, ತುಂಬ ಅದರ ಒಂದು ವಾಸ್ತು ಸ್ಥಿತಿ ಕಳ್ಕೊಂಡಿಲ್ಲ. ಗ್ರೀನ್ರಿಯಾಗೆ ಕಾಣುತ್ತಿದ್ದಾವೆ ತುಂಬ ಹೆಚ್ಚಾಗಿ ಗಿಡಮರಗಳು. ಹಾಗೆಯೇ ನನ್ನನ್ನು ಕೇಳಿದ್ರೆ ಆಲ್ಮೋಸ್ಟ್ ಸುಮಾರು ಒಂದು 10 ವರ್ಷದ ಮೇಲೆ ಆಗಿರ್ಬೋದೇನೋ ನನ್ನ ಸೂರ್ಯಕಾಂತಿ ಗಿಡಗಳನ್ನು ನೋಡಿ ಈ ಒಂದು ಅವಕಾಶ ಸಿಕ್ತು ಲಾಲ್ಬಾಗ್ನಲ್ಲಿ ಇವತ್ತು. ಹಾಗೆಯೇ ನನ್ನ ಪರಾಗಸ್ಪರ್ಶ, ನೀವೇನು ಓದಿರ್ತೀರೇನೋ ಸ್ಕೂಲ್ಗಳಲ್ಲಿ, ಆ ಒಂದು ಆ್ಯಕ್ಟಿವಿಟಿ ಕೂಡ ನೋಡೋದಕ್ಕೆ ಸಿಕ್ತು ನಮಗಿಲ್ಲಿ. ಪಾಲಿನೇಷನ್, ಪರಾಗಸ್ಪರ್ಶ. ಹಾಗೆ ನಂಜಪ್ಪ ಸ್ಮಾರಕ ಅಂತೇಳಿ ಯಾವುದೋ ಒಂದು ಓಲ್ಡ್ ಮಾನ್ಯುಮೆಂಟ್ ಇದೆ ಇಲ್ಲಿ. ಬಹುಶಃ
1944-51 ಮಧ್ಯದಲ್ಲಿ ತುಂಬ ಎಕ್ಸಿಸ್ಟಿಂಗಲ್ಲಿ ಇದ್ದಂಥದ್ದು ಕಾಣುತ್ತೆ. ಇವಾಗ ತುಂಬ ಶಿಥಿಲಗೊಂಡಿದೆ. ಅದ್ರ ಬಗ್ಗೆ ಯಾರನ್ನೂ ಹೆಚ್ಚಾಗಿ ಕಾಳಜಿ ವಹಿಸಿಲ್ಲ. ಹಾಗೆ ಫೌಂಟೈನ್ಸ್ ವಿಚಾರಕ್ಕೆ ಬಂದರೆ ಅಂತನೂ ನೀವು ಥ್ರೂ ಔಟ್ ಲಾಲ್ಬಾಗ್ ಓಡಾಡೋದೇ ಅಟ್ಲೀಸ್ಟ್ ಒಂದು 5 ಫೌಂಟೈನ್ಸ್ ಅಂತೂ ನೋಡ್ತಾರೆ. ಎಲ್ಲನೂ ತನ್ನದೇ ಆದ ವಿಶೇಷತೆಗಳನ್ನು ಹೊಂದ್ಕೊಂಡಿದೆ. ಕೆಲವೊಂದು ವೈಡ್ ಸ್ಪ್ರೆಡ್, ಕೆಲವೊಂದು ಸಿಂಗಲ್ ಸ್ಪ್ರಿಂಕಲ್ಲು, ಚೆನ್ನಾಗಿದೆ ಎಲ್ಲನೂ. ಇನ್ನು ಲಾಲ್ಬಾಗ್ನ ಫ್ಲವರ್ ಶೋಗೆ ಬಂದಿದ್ದೀವಿ, ಹಾಗಾಗಿ ಫ್ಲವರ್ಸ್ ಅಂತೂ ನೋಡಲೇಬೇಕಾಗತ್ತೆ. ಇದೆಲ್ಲನೂ ನ್ಯಾಚುರಲಿ ಡೈಲಿ ಮೇಂಟೈನ್ ಮಾಡಿರ್ತಕ್ಕಂಥ ಫ್ಲವರ್ಸು. ಇನ್ನು ಆ್ಯಕ್ಚುಲ್ ಫ್ಲವರ್ ಶೋ ಒಳಗಿರುತ್ತೆ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಗ್ಲಾಸ್ ಹೌಸ್ ಬಳಿಗೆ. ಇಲ್ಲಿ ಈಗ ನಾನು ನೋಡ್ತಿರ್ತಕ್ಕಂಥದ್ದು ಚಾಮರಾಜೇಂದ್ರ ಒಡೆಯರ್ ಅವರ ಒಂದು ಪುತ್ಥಳಿ. ಒಡೆಯರ್ ಕುಟುಂಬದ ಒಬ್ಬ ರಾಜ. ಇನ್ನು ಬಗೆಯ ಹೂಗಳನ್ನು ನೀವು ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ. ಸೊ ಆಗಲೇ ಹೇಳಿದ್ದೆ ಲಾನ್ ಕ್ಲಾಕ್ ಅಂತ ಹೇಳಿ. ಸೊ ಇದೇ ಅದು ಕ್ಲಾಕು, ಏಷ್ಯಾದಲ್ಲಿನ ಲಾರ್ಜೆಸ್ಟ್ ಲಾನ್ ಕ್ಲಾಕ್. ಹಾಗೆ ನಾವೀಗ ಹೊರಟಿದ್ದೀವಿ ಗ್ಲಾಸ್ ಹೌಸ್ ಕಡೆಗೆ. ಸೊ ಜನವರಿ 26 ಅಥವಾ ಹಾಗೆ ಆಗಸ್ಟ್ 15ರಲ್ಲಿ ವಿಶೇಷವಾಗಿ ಫ್ಲವರ್ ಶೋ ನಡೆಯುತ್ತೆ ಇಲ್ಲಿ. ಸೊ ಆ ಒಂದು ವೀಕ್ನಲ್ಲಿ ನಿಮಗೆ ಪೂರ್ತಿ ವೀಕ್ ಹೂವುಗಳ ಪುಷ್ಪ ಶೋನ ಪ್ರದರ್ಶನವನ್ನು ನೀವು ಪಡೀಬೋದಿಲ್ಲಿ. ಸೊ ಸ್ನೇಹಿತರೆ, ಲಾಲ್ ಬಾಗ್ ಅಂತಂತಂದರೆ ತೋಟ ಅಥವಾ ಬಗೀಚ್, ಆ ಒಂದು ಅರ್ಥನೂ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಬಸವಣ್ಣನವರ ಒಂದು ಮೂರ್ತಿಯನ್ನು ಕೂರಿಸಿದ್ದಾರೆ. ಹಾಗೆ ಅದರ ಹಿಂದೆ ನಿಮಗೆ ಕಾಣ್ತಿರ್ತಕ್ಕಂಥದ್ದು ಬಸವ ಕಲ್ಯಾಣ ಮಂಟಪ ಅಥವಾ ಅನುಭವ ಮಂಟಪ ಅಂತೇಳಿ. ಇದನ್ನು ಇವಾಗ ಕಲಬುರಗಿ ಡಿಸ್ಟ್ರಿಕ್ಟ್ನಲ್ಲಿ ಕಾಮಗಾರಿ ನಡೀತಾ ಇದೆ, ಅದರ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಮತ್ತು ಬಸವಣ್ಣನವರ ಜೀವನ ಆಧಾರಿತ ಅವರ ಒಂದು ಸ್ಟೋರಿಗಳನ್ನ, ಅವರ ಒಂದು ಲೈಫ್ ಬಗ್ಗೆ ಫ್ಲೆಕ್ಸ್ಗಳು, ಹೋರ್ಡಿಂಗ್ಸ್ ಕೂಡ ಹಾಕಿದ್ರು, ನೋಡಲಿಕ್ಕೆ ಸಿಗ್ತಿತ್ತು. ಈಗ ಇಲ್ಲಿ ನೋಡ್ತಿರ್ತಕ್ಕಂಥದ್ದು ನೀವು ಅನುಭವ ಮಂಟಪದ ಒಂದು ರೆಪ್ಲಿಕಾ. ಸುಮಾರು ಒಂದು 7.5 ಏಕರ್ಸ್ ಜಾಗದಲ್ಲಿ ಬೀದರ್ನಲ್ಲಿ ಇದನ್ನು ಕಟ್ಟಿಸ್ತಿರೋದು. ಕ್ಷಮಿಸಬೇಕು, ಕಲಬುರಗಿ ಅಂತ ಹೇಳಿದ್ದೆ. ಹಾಗೆ ಬಸವಣ್ಣನವರ ಸಮಕಾಲೀನ ಸಾಧು ಸಂತರ ಪುತ್ಥಳಿಗಳು ಕೂಡ ನಮಗೆ ನೋಡಲಿಕ್ಕೆ ಸಿಕ್ಕಿತ್ತು. ಅಕ್ಕ ಮಹಾದೇವಿಯವರಾಗಿರ್ಬೋದು, ಬಸವಣ್ಣನವರ ಸಮಕಾಲೀನ ಇನ್ನಷ್ಟು ಅವರ ಒಂದು ಸಾಧುಗಳ ಪುತ್ಥಳಿಗಳು ಅಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿತ್ತು. ನಿಜವಾಗ್ಲೂ ಅದ್ಭುತವಾದಂಥ ಪ್ರದರ್ಶನ ಇದು. ಬಗೆಯ ನೀವು ಕೇಳಿರಲಿಕ್ಕೂ ಸಾಧ್ಯ ಇಲ್ಲದಂಥ ಹೂಗಳ ಒಂದು ಶೇಖರಣ ಇಲ್ಲಿತ್ತು. ಹಾಗೆಯೇ ಬಸವಣ್ಣನವರ ವಚನಗಳ ಹಿಂದಿನ ಕಾಲದಿಂದ ಕೂಡಿ ಇಟ್ಕೊಂಡು ಬಂದಿರತಕ್ಕಂಥ ಒರಿಜಿನಾಲಿಟಿ ಫಾರ್ಮ್ನಲ್ಲಿನೇ ಇಲ್ಲಿ ಡಿಸ್ಪ್ಲೇ ಕೂಡ ಇಟ್ಟಿದ್ರು, ನೋಡ್ಬೋದಾಗಿತ್ತು. ಹಾಗೆಯೇ ನಿಮ್ಮ ಬಳಿ ಯಾವುದಾದ್ರೂ ಅವರ ವಚನಗಳ ಒಂದು ಒರಿಜಿನಾಲಿಟಿ ಪೇಪರ್ಸ್ ಅಥವಾ ತಾಳೆಗರಿ ಅಂಥದ್ದೇನಾದರೂ ಸಿಕ್ಕಿದರೆ ಈ ಒಂದು ಡಿಪಾರ್ಟ್ಮೆಂಟ್ನವ್ರಿಗೆ ಬಂದು ನೀವು ಹ್ಯಾಂಡ್ ಓವರ್ ಮಾಡ್ಬೋದು. ಹಾಗೆ ಬಸವಣ್ಣನವರ ಇಷ್ಟಲಿಂಗ ಕಾನ್ಸೆಪ್ಟ್, ಒಂದು ಮಿನಿ ಲಿಂಗ,
ಈ ಥರದ ಶೋಸ್ ಎಕ್ಸಿಬಿಷನಿಂದ ನಿಜವಾಗ್ಲೂ ವೆಂಡರ್ಸ್ಗಳಿಗೆ, ಫಾರ್ಮರ್ಸ್ಗಳಿಗೆ, ಇನ್ನುಳಿದಂಥ ಬೈಯರ್ಸ್ ಮತ್ತು ಸೆಲ್ಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಸ್ಟಾಲ್ಗಳನ್ನ ಹಾಕ್ಕೊಂಡು ಅವರ ಒಂದು ವಿಶೇಷತೆಗಳನ್ನು ಇದರಲ್ಲಿ ಸೇಲ್ ಮಾಡ್ತಾರೆ. ಹೊಸ ಹೊಸ ಕಾಂಟ್ರಾಕ್ಟ್ಗಳಿಗೆ ಸೈನಿಂಗ್ ಆಗುತ್ತೆ. ತಮ್ಮ ಏನೋ ಒಂದು ವಸ್ತುವನ್ನು ಇಲ್ಲಿ ಅವರು ತೋರಿಸ್ತಾರೆ. ಸೊ ಹಾಗಾಗಿ ಇಂಥ ವಿಶೇಷತೆಗಳು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೀವು ಇಲ್ಲಿ ಮುಂದೆ ಬಂದರೆ ನೋಡಬಹುದು, ಲಾಲ್ಬಾಗ್ನ ಲೇಕ್ನಲ್ಲಿ ಒಂದು ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಇದೆ. ಇದಕ್ಕೆ ಟೈಮಿಂಗ್ಸ್ ಇರುತ್ತೆ, ಹಾಫ್ ಆನ್ ಅವರ್ ಇದನ್ನು ರನ್ ಮಾಡ್ತಾರೆ. ಈ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಕಾನ್ಸೆಪ್ಟನ್ನ ಇವರು ಲಿಟ್ರಲಾಗಿ ಬಳಸ್ಕೊಂಡಿದ್ದಾರೆ. ಇಲ್ಲಿರೋ ಕೆರೆಯಲ್ಲಿರೋ ನೀರನ್ನು ಬಳಸ್ಕೊಂಡು ವಾಟರ್ ಫಾಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಲ್ಲಿ ಅರ್ಧ ಗಂಟೆಗೆ ಆ ಒಂದು ಶೋ ನಡೆಯುತ್ತೆ. ಟೈಮಿಂಗ್ಸ್ ಇದೆ ಇಲ್ಲಿ, ಈ ಥರ ಇರುತ್ತೆ. ಬೆಳಿಗ್ಗೆ 7ರಿಂದ 7:30ವರೆಗೆ ಮತ್ತು 8ರಿಂದ 8:30ರಲ್ಲಿರುತ್ತೆ. ಪುನಃ 12ರಿಂದ 12:30, ನಂತರ 4ರಿಂದ 4:30, 5:30ರಿಂದ 6 ಗಂಟೆ, ಹೀಗೆ ಟೈಮ್ ಸ್ಲ್ಯಾಬ್ಗಳಲ್ಲಿ ಈ ಒಂದು ವಾಟರ್ ಫಾಲ್ನ ರನ್ ಮಾಡ್ತಾರೆ. ಇನ್ನು ಸ್ನೇಹಿತರೆ, ಈ ದಾರಿನಲ್ಲಿ ನೀವು ಒಳಗಡೆ ನಡ್ಕೊಂಡು ಹೋದರೆ ತೋಟಗಾರಿಕೆ ತರಬೇತಿ ಕೇಂದ್ರ ಸಿಗುತ್ತೆ ನಿಮಗೆ, ಹಾರ್ಟಿಕಲ್ಚರ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಈ ಒಂದು 25 ಎಕರೆಗಳನ್ನು ನೀವು 4 ಗೇಟ್ಗಳಲ್ಲಿರುತ್ತೆ. 4 ಗೇಟಿಂದ ಯಾವುದೇ ಗೇಟಿಂದನಾದ್ರೂ ಎಂಟ್ರಿ ತೊಗೋಬೋದು. ಆದರೆ ವೆಸ್ಟ್ ಗೇಟಿಂದ ಮೆಟ್ರೋ ಸಂಪರ್ಕ ಇರುತ್ತೆ, ಹಾಗಾಗಿ ವೆಸ್ಟ್ ಗೇಟ್ನ ನಾನು ಸಜೆಸ್ಟ್ ಮಾಡ್ತೇನೆ. ಹಾಗೆ ಇಲ್ಲಿ ಮುಂದೆ ಬಂದರೆ ನಿಮಗೆ ಕ್ಯಾಕ್ಟಾಯ್ ಹೌಸ್, ಅಂದರೆ ಕ್ಯಾಕ್ಟಸ್ ಪ್ಲಾಂಟ್ ಸ್ಪೀಷೀಸನ್ನು ನೀವು ಇಲ್ಲಿ ನೋಡ್ಬೋದು. ಇದನ್ನು ಕೂಡ ವಿಶೇಷವಾಗಿ ಶೇಖರಣೆ ಮಾಡಿ ಬೆಳೆಸ್ತಾ ಇದ್ದಾರೆ. ಕ್ಯಾಕ್ಟಸ್ ಗುಂಪಿನ ಗಿಡಗಳು. ಇನ್ನು ಮುಂದೆ ಬಂದರೆ ದೊಡ್ಡ ಬಂಡೆ ಇದೆ ಲಾಲ್ಬಾಗಲ್ಲಿ. ಈಗ ಲಾಲ್ಬಾಗ್ ನಾನು ಹೇಳ್ದಂಗೆ 25 ಎಕರೆಗಳಿಗೆ ರಿಸ್ಟ್ರಿಕ್ಟ್ ಆಗಿದೆ. 200 ಎಕರೆಗಳಿಂದ 25 ಎಕರೆಗಳಿಗೆ ಬಂದು ನಿಂತಿದೆ. ಹಾಗೂ 4 ದಿಕ್ಕಲ್ಲಿ 4 ಗೇಟ್ಗಳಿದ್ದಾವೆ. ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ವಾಚ್ ಟವರ್, ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಕೆಂಪೇಗೌಡರ ವಾಚ್ ಟವರ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರದೇಶ ಈಗ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಆಗಿ ಡಿಕ್ಲೇರ್ ಆಗಿದೆ. ಹಾಗಾಗಿ ಇದನ್ನು ವಿಶೇಷವಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಇನ್ನು ಅಲ್ಲಿಂದ ಇಳಿದು ಮುಂದೆ ಬರ್ತಿರ್ಬೇಕಾದ್ರೆ ನಿಮಗೆ ಬೋನ್ಸಾಯಿ ಪಾರ್ಕ್ ಸಿಗುತ್ತೆ. ಬೋನ್ಸಾಯಿ ಪಾರ್ಕ್ ಏನಪ್ಪ ಅಂತಂದರೆ, ಇದೊಂದು ಜಾಪನೀಸ್ ಕಲ್ಚರ್, ಪಾಟ್ಗಳಲ್ಲಿ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು. ಹಾಗೂ ಚೈನೀಸ್ ಟುಡೇಸ್ ಚೈನೀಸ್ ಟೆಕ್ನಿಕ್ ಕೂಡ ಹೌದು. ನೀವು ನೋಡ್ಬೋದು, ಪಾಟ್ಗಳಲ್ಲಿ ಸುಮಾರು ಗಿಡಗಳನ್ನು ಇಟ್ಟು ಬೆಳೆಸ್ತಿದ್ದಂಥದ್ದು. ಹಾಗೇನೇ ವಿಶಾಲವಾದ ಮೈದಾನದ ಥರನೇ ಗಾರ್ಡನ್ ಸಿಗುತ್ತೆ ನಿಮಗೆ. ಇದರ ಒಂದು ಒರಿಜಿನಾಲಿಟಿ ನಾನು ಆಲ್ರೆಡಿ ಹೇಳ್ದಂಗೆ ಏನೂ ಅಷ್ಟು ಹೋಗಿಲ್ಲ, ಎಲ್ಲ ಗ್ರೀನ್ರಿಯಾಗಿ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕಾಗತ್ತೆ. ತುಂಬ ಪ್ರಶಾಂತವಾಗಿರುತ್ತೆ. ಬಿಸಿಲಲ್ಲಿ ಕೂಡ ಇಂಥ ಮರಗಳ ಕೆಳಗಡೆ ಬಂದು ಆರಾಮ ಮಾಡಲಿಕ್ಕೆ ತಂಪಾಗಿರುತ್ತೆ. ಫ್ಯಾಮಿಲಿಯ ಒನ್ ಡೇ ಪಿಕ್ನಿಕ್ಗೆ ಕೂಡ ಹೇಳಿ ಮಾಡಿಸೋಂಥ ಜಾಗ ಇದು. ಇನ್ನು ಗೆಟ್ ಟುಗೆದರ್ಗಳಂತ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಲಿಕ್ಕೆ ವಿಶಾಲವಾದ ಜಾಗ ಇರೋದ್ರಿಂದಾಗಿ ಅದು ಕೂಡ ಆಗುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಫೈಕಸ್ ಕ್ರಿಶಾನೆ ಅಂತ ಹೇಳಿ. ಈ ಮರದ ವಿಶೇಷತೆ ಏನಪ್ಪ ಅಂತಂದರೆ, ಮೆಚ್ಯೂರ್ಡ್ ಆದ ನಂತರ, ಅಂದರೆ ಎಲೆಗಳು ಒಂದು ಕಮ್ ಆಫ್ ಏಜ್ ಅಂತ ಕರೀತಾರೆ, ಇದರಲ್ಲಿ ಬಂದಾಗ ಎಲೆಗಳು ತನಗೆ ತಾನೇ ಒಂದು ಕೋನಿನ, ಅಂದರೆ ಐಸ್ ಕ್ರೀಮ್ ಕೋನ್ ಅಂತ ಏನು ಹೇಳಿದ್ರೆ ಐಸ್ ಕ್ರೀಮ್ ಕೋನಿನ ಆಕಾರದಲ್ಲಿ ಅದು ಬದಲಾಗುತ್ತೆ. ಸೊ ಇದರ ಒಂದು ಹಿಸ್ಟ್ರಿ ಏನಪ್ಪ ಅಂತಂದರೆ, ಕೃಷ್ಣನವರು ಬೆಣ್ಣೆಯನ್ನು ಕದಿಯೋದಕ್ಕೆ ಈ ಎಲೆಗಳನ್ನೇ ಯೂಸ್ ಮಾಡ್ತಾಯಿದ್ರು, ಅಥವಾ ಕದ್ದು ಈ ಎಲೆಗಳಲ್ಲಿ ಸ್ಟೋರ್ ಮಾಡ್ಕೊಂಡು ತಿಂತಿದ್ರು ಅಂತೇಳಿ ನೋಡ್ಬೋದು ನೀವು. ಎಲೆ ಈ ಥರದ್ದು ಒಂದು ಫಾರ್ಮಿಗೆ ತನಗೆ ತಾನೇ
ಟರ್ನ್ ಆಗುತ್ತೆ. ಸೊ ಇದನ್ನು ಕೃಷ್ಣನ ಬೆಣ್ಣೆ ಕಪ್ಪು ಅಂತ ಕೂಡ ಕರೀತಾರೆ, ಬೆಣ್ಣೆ ಬಟ್ಲು ಅಂತ ಹೇಳಿ. ಹಾಗೆ ರೋಸ್ ಗಾರ್ಡನ್, ಬಣ್ಣ ಬಣ್ಣದ ರೋಸುಗಳನ್ನು ಕೂಡ ನೀವು ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಕೆಂಪು, ಹಳದಿ, ಬಿಳಿ. ಸ್ನೇಹಿತರೆ, ಇಲ್ಲಿಗೆ ನನ್ನ ವಿಡಿಯೋ ಮುಕ್ತಾಯ ಆಗುತ್ತೆ. ಹೋಪ್ ನನ್ನ ವಿಡಿಯೋನ ಲೈಕ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.